ಅಣ್ಣ ಆಯ್ತಾ? 2 ನಿಮಿಷ ಪುಟಾಣಿ, ಎಲ್ಲಿಗೂ ಹೋಗ್ಬೇಡ, ಬರ್ತೀನಿ. ಏನ್ ಹೇಳ್ತಿದ್ದೇನೆ ನಾನು? ಗ್ರಹಣದ ನಂತರ ಗಂಧರ್ವ ಲೋಕಕ್ಕೆ ಪ್ರವೇಶಿಸುವುದು ಅಸಾಧ್ಯವೇ? ಹೌದು ಮಗಳೇ, ಅಸಾಧ್ಯ. ಗಂಧರ್ವ ಲೋಕದ ಶಕ್ತಿಯು ನಮ್ಮನ್ನೆಲ್ಲ ರಾಹು ಗ್ರಹಣದಿಂದ ಕಾಪಾಡುತ್ತದೆ. ಆದರೆ ಗಂಧರ್ವ ಲೋಕದಿಂದ ಹೊರಗಿನ ಗಂಧರ್ವರಿಗೆ 24 ಗಂಟೆಗಳ ಕಾಲ ಸೂರ್ಯದೇವನಿಲ್ಲದಿದ್ದರೆ ಅವರ ಶಕ್ತಿ ಸಂಪೂರ್ಣವಾಗಿ ನಶಿಸಿ ಹೋಗುತ್ತದೆ. ಹಾಗಾದರೆ ಗ್ರಹಣವಾಗುವ ಮುಂಚೆಯೇ ರಾಜಕುಮಾರನ ಜೊತೆ ಗಂಧರ್ವ ಲೋಕ ಪ್ರವೇಶಿಸಬೇಕು. ಆದರೆ ಮಾತಿನ ಮಧ್ಯೆ ಬರುತ್ತಿರುವುದನ್ನು ಅನ್ಯಥಾ ಭಾವಿಸಬೇಡಿ. ಸಮಯ ಮುಗಿಯುತ್ತಿದೆ, ನಾನು ಹೊರಡಬೇಕು. ಭೂಲೋಕದಲ್ಲಿ ಆಮ್ರಪಾಲಿಯ ದೇಹಕ್ಕೆ ಸೋಮವನ್ನು ಕುಡಿಸಬೇಕು. ತಡವಾದರೆ ಅನಾಹುತ ಆದೀತು. ಹೋಗಿ ಬಾ ಸರ್ಪಕೀರ್ತಿ. ನನ್ನ ಮಗಳನ್ನು ಇಲ್ಲಿಯವರೆಗೆ ಕರೆತಂದಿದ್ದಕ್ಕೆ ಈ ತಂದೆ ಆಭಾರಿಯಾಗಿದ್ದಾನೆ. ಈ ಋಣವನ್ನು ಎಂದಾದರೊಮ್ಮೆ ನಾನು ಕಷ್ಟದಲ್ಲಿದ್ದಾಗ ನೆನಪಿಸುತ್ತೇನೆ. ಹಾ, ನಾನೀಗ ಹೊರಡುತ್ತೇನೆ. ಆಮ್ರಪಾಲಿ, ಜೀವಜಲ ಕುಡಿಸಿದ ಕೆಲವೇ ಕ್ಷಣಗಳಲ್ಲಿ ನಿನ್ನ ಆತ್ಮ ಇಲ್ಲಿಂದ ಹೊರಟು ನಿನ್ನ ದೇಹವನ್ನು ಪ್ರವೇಶಿಸುತ್ತದೆ. ಸಿದ್ಧಳಾಗಿರು. ರಾಜಕುಮಾರ ಸಿಗಲು ಪದಕ ಸಿಗಬೇಕು. ಏನು ಮಾಡಲಿ? ಪದಕವನ್ನು ಹುಡುಕುವ ದಾರಿ ಏನು ಪಿತಾಶ್ರೀ? ಈಗ ಆ ಪದಕ ಎಲ್ಲಿದೆ ಎಂದು ಗೊತ್ತಾ? ಗೊತ್ತು ಪಿತಾಶ್ರೀ. ಯಾರೋ ದಿಗ್ಬಂಧನ ಹಾಕಿ ಅದನ್ನು ರಕ್ಷಿಸಿ ಇಟ್ಟಿದ್ದಾರೆ. ದಿಗ್ಬಂಧನವೇ? ಮಾನವರು ಹಾಕಿರುವ ದಿಗ್ಬಂಧನ ನಿನಗೆ ಯಾವ ಲೆಕ್ಕ ಮಗಳೇ? ಅಗ್ನಿ ದಿವ್ಯ ಮಾಡಿದರೆ ಸಾಕು, ದಿಗ್ಬಂಧನ ತಾನೇ ಮುರಿದು ಬೀಳುತ್ತದೆ. ಮಾನವರು ಹಾಕಿದ ದಿಗ್ಬಂಧನ ಆದರೆ ಸಮಸ್ಯೆಯೇ ಆಗುತ್ತಿರಲಿಲ್ಲ. ಆದರೆ ದಿಗ್ಬಂಧನ ಹಾಕಿದವರು ಗಂಧರ್ವರು. ಏನು? ಗಂಧರ್ವರೇ? ಅಸಾಧ್ಯ ಮಗಳೇ. ಭೂಲೋಕದಲ್ಲಿ ನೀನು ಮತ್ತು ರಾಜಕುಮಾರನನ್ನು ಬಿಟ್ಟರೆ ಬೇರೆ ಯಾವ ಗಂಧರ್ವರೂ ಇಲ್ಲ. ಇಲ್ಲ ಪಿತಾಶ್ರೀ, ಮತ್ತೊಬ್ಬ ಗಂಧರ್ವ ಶಕ್ತಿ ಇದೆ ಭೂಮಿಯ ಮೇಲೆ. ದಿಗ್ಬಂಧನ ನೋಡಿದರೆ ಬಹಳ ಶಕ್ತಿಶಾಲಿ ಮಾಯಾವಿ ಎನಿಸುತ್ತದೆ. ಪದಕ ಕೈಗೆ ಸಿಗುವುದೇ ಇಲ್ಲ ಅಂದರೆ ಮತ್ತೊಂದು ದಾರಿ ಇದೆ. ನೀನು ಯಕ್ಷಮಂತ್ರವನ್ನು ಹುಡುಕಬೇಕು. ಯಕ್ಷಮಂತ್ರ? ಹೌದು ಮಗಳೇ, ಮಣಿಭದ್ರ ಯಕ್ಷಮಂತ್ರ. ಯಕ್ಷರು ಅರಣ್ಯ ದೇವರು, ಪಕ್ಷಿ ಪ್ರಾಣಿ, ನೆಲ ಜಲ ಕಾಡು ಎಲ್ಲದಕ್ಕೂ ಆದಿದೇವತೆಗಳು. ಪ್ರತಿ ಯಕ್ಷ ಯಕ್ಷಿಣಿಯರಿಗೂ ಸಿದ್ಧಿವಿರುತ್ತದೆ. ಒಂದೊಂದು ಸಿದ್ಧಿಗೆ ಒಂದೊಂದು ಮಂತ್ರ. ಆ ಮಂತ್ರ ಪಠಿಸಿದರೆ ಯಕ್ಷನೋ ಯಕ್ಷಿಣಿಯೋ ಪ್ರತ್ಯಕ್ಷರಾಗಿ ವರ ಕೊಡುತ್ತಾರೆ. ಮಣಿಭದ್ರ ಯಕ್ಷ ದೇವರ ಮಂತ್ರ ನಿನಗೆ ಸಿಕ್ಕಿದರೆ ಪದಕದ ಕಡೆಗೆ ದಾರಿ ತೋರಿಸುತ್ತದೆ. ಆ ಮಂತ್ರ ಪಡೆಯುವುದು ಹೇಗೆ? ಭೂಲೋಕದಲ್ಲಿ ಪುರಾತನ ದೇವಸ್ಥಾನ ಒಂದಿದೆ. ಆ ದೇವಸ್ಥಾನವಿರುವ ಜಾಗಕ್ಕೆ ಘೋರ ಸಮುದ್ರವೆಂದು ಕರೆಯುತ್ತಾರೆ. ದೊಡ್ಡ ಕೊಳದ ಪಕ್ಕದಲ್ಲಿರುವ ಸಮುದ್ರ. ಆ ಊರಿನ ಒಂದು ಕುಟುಂಬಕ್ಕೆ ಈ ಯಕ್ಷಮಂತ್ರವನ್ನು ಕಾಪಾಡುವ ಜವಾಬ್ದಾರಿಯನ್ನು ಮಣಿಭದ್ರ ಯಕ್ಷ ಒಪ್ಪಿಸಿದ್ದಾನೆ. ಅವರ ಮೂಲಕ ನೀನು ಯಕ್ಷಮಂತ್ರವನ್ನು ಪಡೆಯಬಹುದು. ಕತ್ತಲ ದಾರಿಯ ತುದಿಗೆ ಬೆಳಕಿದೆ ಎಂಬುದೇ ನೆಮ್ಮದಿ. ಯಕ್ಷರನ್ನು ಒಲಿಸುವುದು ಸುಲಭವಾದ ಕೆಲಸವಲ್ಲ ಮಗಳೇ. ಬಹು ಚಾಲಾಕಿಗಳು, ಜೋಪಾನ. ಯೋಚನೆ ಮಾಡಬೇಡಿ ಪಿತಾಶ್ರೀ, ಸೋಲು ಪಾಠ ಕಲಿಸಿದೆ ನನಗೆ. ಮತ್ತೆ ಸೋಲುವ ಮಾತೇ ಇಲ್ಲ. ಜಾಗರೂಕಳಾಗಿರುತ್ತೇನೆ. ನೀನು ಸೋತಿಲ್ಲ ಮಗಳೇ, ಕಷ್ಟವನ್ನು ಎದುರಿಸುತ್ತಿದ್ದೀಯಾ. ಗಾಯವಾದ ಮಾತ್ರಕ್ಕೆ ಸೈನಿಕ ಯಾವತ್ತೂ ಸೋಲುವುದಿಲ್ಲ. ಅವನು ಕತ್ತಿ ನೆಲಕ್ಕೆ ತಗುಲಿಸಿ ಶರಣಾದರೆ ಸೋಲೊಪ್ಪಿಕೊಂಡಂತೆ.
ಯೋಧನ ಗೆಲುವು ಅವನ ಛಲದಲ್ಲಿದೆ. ಆ ಛಲ ನಿನ್ನಲ್ಲಿದೆ. ಸರಿಯಾದ ಸಮಯಕ್ಕೆ ಬಂದು ತಲುಪಿದ್ದೇನೆ. ಇನ್ನು ಕೇವಲ 1 ನಿಮಿಷ ಬಾಕಿ ಇದೆ. ಆಮ್ರಪಾಲಿ, ನಿನ್ನ ಬೆದರಿಕೆಗಳಿಗೆ ಯಾವ ನಾಗನು ಹೆದರುವುದಿಲ್ಲ ಧನಂಜಯ. ನಿನ್ನನ್ನು ನಾನು ದಡ್ಡ, ನೀನು ದಾಳಿ ಮಾಡಿದರೆ ನೋವಾಗುವುದು ಈ ಮಾನವ ಬಾಲೆಗೆ ಮಾತ್ರ. ಭೂಲೋಕದಲ್ಲಿ ನಿನ್ನ ಸಮಯ ಮೀರುತ್ತಿರಬೇಕು. ಇಷ್ಟರಲ್ಲಿಯೇ ಸರ್ಪಕೀರ್ತಿ ನಿನಗೆ ಸೋಮರಸ ಕುಡಿಸಬೇಕಿತ್ತಲ್ಲವೇ? ಏನೋ ಎಡವಟ್ಟಾಗಿರಬೇಕು. ಅಯ್ಯೋ, ಇದು ನನ್ನ ಕರ್ಮ. ನಿನ್ನನ್ನು ಕಳಿಸಬಾರದಿತ್ತು ಈ ಅಸಾಧ್ಯ ಕೆಲಸ ಕೊಟ್ಟು. ಛೇ, ಸುಖವಾಗಿ ಸಖಿಯರೊಂದಿಗೆ ಓಡಾಡಿಕೊಂಡಿರಬೇಕಿತ್ತು ನೀನು. ಈ ಯುದ್ಧದಲ್ಲಿ ಸಿಲುಕಿಸಿಬಿಟ್ಟೆ. ಪಾಪಿ ನಾನು. ಅಮ್ರಪಾಲಿ, ಅಯ್ಯೋ, ಎಂತಹ ಆಘಾತ! ಗಂಧರ್ವ ಲೋಕದ ವೀರ ಯೋಧೆ ಆಮ್ರಪಾಲಿ ಸತ್ತು ಹೋದಳಲ್ಲೇ. ಆಮ್ರಪಾಲಿ, 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 ಮಗಳೇ ಆಮ್ರಪಾಲಿ, ಮಗಳೇ ಆಮ್ರಪಾಲಿ. ಮಗಳೇ ಆಮ್ರಪಾಲಿ. ನನ್ನಂತಹ ಕರುಣಾಳು ಯಾರಿದ್ದಾರೆ ಭದ್ರ? ನೋಡು, ಯಾವುದೋ ಲೋಕದಲ್ಲಿದ್ದ ನಿನ್ನ ಮಗಳನ್ನು ನಿನ್ನ ಕಣ್ಣ ಮುಂದೆಯೇ ಪ್ರಾಣ ಬಿಡಲು ಕರೆಸಿದ್ದೇನೆ. ಖುಷಿಯೇ? ನಾಚಿಕೆಯಾಗುವುದಿಲ್ಲವೇ ನಿಶಸ್ತ್ರವಾದವರ ಮೇಲೆ ದಾಳಿ ಮಾಡುವುದಕ್ಕೆ? ಈ ನಿಯಮಗಳು ದುರ್ಬಲರಿಗೆ ಮಾತ್ರ. ಶಕ್ತಿವಂತರು ಬೇಕಾದ್ದನ್ನು ಪಡೆದುಕೊಳ್ಳುತ್ತಾರೆ. ಆಮ್ರಪಾಲಿ, ನಿನ್ನ ಬಳಿ ಇನ್ನು ಕೆಲವೇ ಕ್ಷಣಗಳಿವೆ. ನನ್ನನ್ನು ರಾಜನೆಂದು ಒಪ್ಪಿಕೊಂಡು ನನ್ನ ಮುಂದೆ ಬೆನ್ನು ಬಾಗಿಸಿದ್ದರೆ ಗಂಧರ್ವ ಲೋಕದಲ್ಲಿ ನೀನು ನೆಮ್ಮದಿಯಾಗಿರುತ್ತಿದ್ದೆ. ಈಗ ಯಾವುದೋ ಅಜ್ಞಾತ ಲೋಕದಲ್ಲಿ ಅನಾಥೆಯಂತೆ ಕಾರ್ಕೋಟಕ ವಿಷ ತಾಗಿ ಸಾಯಬೇಕು. ಛೇ, ಎಂತಹ ದುರ್ವಿಧಿ ನಿನ್ನದು! ಆಮ್ರಪಾಲಿ, ಆಮ್ರಪಾಲಿ, ಆಮ್ರಪಾಲಿ ಎದ್ದೇಳು.
ಆಮ್ರಪಾಲಿ ಇನ್ನಿಲ್ಲ. ಇನ್ನಿಲ್ಲ ಅಂದ್ರೆ ಅರ್ಥ ಆಗುವಾಗ ಹೇಳಿ. ಆಮ್ರಪಾಲಿ ಸತ್ತು ಹೋಗಿದ್ದಾಳೆ. ಧನಂಜಯ, ನೀನು ಪರಮ ಪಾಪಿ. ಒಂದು ದಿನ ನಿನ್ನ ಕರ್ಮವೆಲ್ಲ ಹೆಬ್ಬಾವಿನಂತೆ ಸುತ್ತಿ ನಿನ್ನ ಉಸಿರುಗಟ್ಟಿಸಿ ಸಾಯಿಸುತ್ತದೆ. ಯಾರು ಸಾಯಿಸುತ್ತಾರೆ ನನ್ನನ್ನು? ಯಾರಿದ್ದಾರೆ ಈ ಗಂಧರ್ವ ಲೋಕದಲ್ಲಿ ಅಂತಹ ಗುಂಡಿಗೆ ಇರುವವರು? ಅಥವಾ ನಿಮ್ಮ ರಾಜಕುಮಾರ ಬರುತ್ತಾನೆಯೇ? ಹೇಗೆ ಬರುತ್ತಾನೆ? ಅವನನ್ನು ಕರೆದು ತರಲು ನಿನ್ನ ಮಗಳನ್ನು ಕಳುಹಿಸಿದ್ದೆ. ಈಗ ನಿನ್ನ ಮಗಳ ಪ್ರಾಣ ಪಕ್ಷಿಯೇ ಹಾರಿ ಹೋಗಿದೆ. ನಿನ್ನ ಮಗಳು ಸಾಯುತ್ತಾಳೆ. ಆ ರಾಜಕುಮಾರ ಭೂಲೋಕದಲ್ಲಿಯೇ ಕಳೆದು ಹೋಗುತ್ತಾನೆ. ಸುಳ್ಳು ಹೇಳ್ತಾ ಇದ್ದೀರಾ ನೀವು? ಅವರ ಬಲಿಗೆ ಏನೂ ಆಗಿಲ್ಲ. ಅವರ ಬಲಿ ನಾನಾಡಿದ್ದು ಸುಳ್ಳಾಗಲಿ ಎಂಬ ಆಸೆ ನನಗೂ ಇದೆ. ಆದರೆ ನಿಜ ಬದಲಾಗುವುದಿಲ್ಲ. ನಿನ್ನ ಗೆಳತಿ ಸತ್ತು ಹೋಗಿದ್ದಾಳೆ. ಮಗಳೇ ಆಮ್ರಪಾಲಿ, ನನ್ನ ಕಣ್ಣು ಮುಂದೆಯೇ ಪ್ರಾಣ ಬಿಡುತ್ತಿದ್ದೀಯಾ? ನನ್ನ ಕೈಗಳು ಕಟ್ಟಿ ಹಾಕಿವೆ. ಏನು ಮಾಡಲಿ? ಮಾಡಲು ಬಾಕಿ ಇರುವುದು ಒಂದೇ ವಿಷಯ ಭದ್ರ. ವಿದಾಯ ಹೇಳುವುದು. ಕೊನೆಯ ಬಾರಿ ನಿನ್ನ ಮಗಳನ್ನು ನೋಡುತ್ತಿದ್ದೀಯ. ಏಕಾಂತದಲ್ಲಿ ಯಮನ ಬಳಿ ನಿನ್ನ ಮಗಳನ್ನು ಬೀಳ್ಕೊಡು. ನಾನು ಬರುತ್ತೇನೆ. ಅಮೃಪಾಲಿ ಎದ್ದೇಳಿ. ಅವರ ಬಲಿ ಸತ್ತು ಹೋಗಿದ್ದಾಳೆ. ಇಲ್ಲ ಪುಟಾಣಿ, ಇವ್ರಿಗೇನು ಆಗಿಲ್ಲ, ಸರಿ ಹೋಗ್ತಾರೆ. ನಾನು ಆಂಬ್ಯುಲೆನ್ಸ್ ಫೋನ್ ಮಾಡ್ತೀನಿ. ಫೋನ್ ಮಾಡ್ತೀನಿ. ಹಲೋ ಹಲೋ ಸರ್, ಹಲೋ, ಒಂದು ಆಂಬ್ಯುಲೆನ್ಸ್ ಬೇಕು ಸರ್. ಇಲ್ಲೇ ಕಲ್ಯಾಣಿ ಇದೆಯಲ್ಲ, ಹಾ, ಪೋಸ್ಟ್ ಆಫೀಸ್ ಆದ್ಮೇಲೆ. ಸರ್, ಹಾವು ಕಚ್ಬಿಟ್ಟಿದೆ ಇವ್ರಿಗೆ, ಬೇಗ ಬನ್ನಿ ಪ್ಲೀಸ್ ಸರ್.
ಆಮ್ರಪಾಲಿ 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 ಪಿತಾಶ್ರೀ, ನನ್ನ ಬದಲು ಬೇರಾರಾದರೂ ನಿಮ್ಮ ಮಗಳಾಗಿ ಹುಟ್ಟಬೇಕಿತ್ತು. ನಿಮ್ಮ ಮಾತು ಮುರಿಯದೆ ಕೆಲಸ ಮುಗಿಸುತ್ತಿದ್ದರೇನೋ. ಆದರೆ ನಾನು ನಿಮಗೆ ತಕ್ಕ ಮಗಳಾಗಲಿಲ್ಲ. ಕೊಟ್ಟ ಮಾತು ಉಳಿಸಿಕೊಳ್ಳಲಾಗಲಿಲ್ಲ. ನನ್ನಂಥ ಕೆಟ್ಟ ಮಗಳು ನಿಮಗೆ ಸಿಗಬಾರದಿತ್ತು. ಹಾಗನ್ನಬೇಡ ಮಗಳೇ, ಪಾಪಿ ನಾನು. ಮಗಳನ್ನು ಕಣ್ಣ ಮುಂದೆ ಸಾವಿನ ಪರಿಸ್ಥಿತಿಯಲ್ಲಿ ನೋಡುತ್ತಿದ್ದೇನಲ್ಲ. ಪಾಪಿ ನಾನು, ಪಾಪಿ ನಾನು. ಇಂದು ಅದೃಷ್ಟ ಧನಂಜಯ ನಿಜವಾಗಲೂ ಗೆದ್ದು ಬಿಟ್ಟ ಮಗಳೇ. ಈ ಗಂಧರ್ವ ಲೋಕಕ್ಕೆ ಗ್ರಹಣ ಹಿಡಿಯಲಿದೆ. ಇಂದಿನಿಂದ ಈ ಗಂಧರ್ವ ಲೋಕಕ್ಕೆ ಅಂಧಕಾರ ಮಾತ್ರ. ಆಮ್ರಪಾಲಿ ಮಗಳೇ, ಸಾರಿ ಆಮ್ರಪಾಲಿ, ನೀನು ಮನೆಯಿಂದ ಆಚೆ ಕಳಿಸ್ಬಾರ್ದಿತ್ತು. ಪ್ಲೀಸ್ ವಾಪಸ್ ಬಾ. ಅಲ್ಬೇಡ ಪುಟಾಣಿ, ಆಮ್ರಪಾಲಿಗೆ ಏನೂ ಆಗಲ್ಲ. ಸರಿ ಹೋಗ್ತಾರೆ ಇವರು. ಆಂಬುಲೆನ್ಸ್ ಬರ್ತಾ ಇದೆ, ಅಲ್ಬೇಡ. ಆಮ್ರಪಾಲಿ 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 ಈ ಕಡೆ ನೋಡಿ. ಆಮ್ರಪಾಲಿ ಪುಟಾಣಿ, ಆಮ್ರಪಾಲಿಗೆ ಏನೂ ಆಗಲ್ಲ. ನಾನು ಆಂಬುಲೆನ್ಸ್ ಕಾಲ್ ಮಾಡಿದ್ದೀನಿ. ಶಿಲ್ ಬಿ ಫೈನ್. ಆಮ್ರಪಾಲಿ 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 ಇದು ಭೂಮಿ. ಇಲ್ಲಿ ಯಾರಿಗೂ ಮ್ಯಾಜಿಕ್ ಗಂಧರ್ವ ಲೋಕ ಅಂದ್ರೆ ನಂಬಿಕೆ ಇಲ್ಲ. ನಾನು ಭೂಲೋಕಕ್ಕೆ ಬಂದ ದಿನ ನಾಗರಾಜ ಇದನ್ನೇ ಹೇಳಿದರು. ನಾಗರಾಜ ಅಂದ್ರೆ ಹಾವ? ಹೌದು, ಎಲ್ಲಾ ನಾಗಗಳಿಗೆ ರಾಜ. ಆಮ್ರಪಾಲಿ ಇನ್ನಿಲ್ಲ. ಆಮ್ರಪಾಲಿ ಸತ್ತು ಹೋಗಿದ್ದಾಳೆ. ಹಾವು ಕಚ್ಚಿರ್ಬೇಕು. ಸಾರಿ ಆಮ್ರಪಾಲಿ, ಎಲ್ಲ ತಪ್ಪು ನಂದೆ. ಆಮ್ರಪಾಲಿ ಆಮ್ರಪಾಲಿ ಪ್ಲೀಸ್ ಎದ್ದೇಳಿ. ನಿಮ್ಮ ಹತ್ರ ಬೇರೆ ದಾರಿ ಇಲ್ಲ. ನೀವು ನಮ್ಮ ಮನೆಯವ್ರನ್ನ ಬಿಟ್ಟು ಹೋಗೋ ಹಾಗಿಲ್ಲ. ಪ್ಲೀಸ್ ಎದ್ದೇಳಿ ಆಮ್ರಪಾಲಿ. ಆಮ್ರಪಾಲಿ ಪ್ಲೀಸ್ ಎದ್ದೇಳಿ. ಇದನ್ನ ಹಾಕೊಂಡ್ರೆ ದೃಷ್ಟಿ ತಾಗಲ್ಲ ಅಂತಾರೆ. ಯಾರ ಕೆಟ್ಟ ದೃಷ್ಟಿನೂ ನಿಮ್ಮೇಲೆ ಬೀಳ್ದೆ ಇರ್ಲಿ. ಮತ್ತೊಮ್ಮೆ ನಿನ್ನನ್ನು ಭೇಟಿಯಾಗುವ ಅದೃಷ್ಟವೇ ಇಲ್ಲ ನನಗೆ. ಸಾಯುತ್ತಿದ್ದೇನೆ.
ಅಮೃಪಾಲಿ, ನನ್ನ ಜೀವನದಲ್ಲಿ ಖುಷಿಯಾಗಿರೋದಕ್ಕೆ, ನಗು ಇರೋದಕ್ಕೆ ನೀವೇ ಕಾರಣ. ತುಂಬಾ ಖಾಲಿಯಾಗ್ಬಿಡುತ್ತೆ ನನ್ನ ಜೀವನ. ಪ್ಲೀಸ್